ಆಹಾರ ಪದಾರ್ಥನೂ ಸಹ ಬೆಳಗ್ಗೆ ನಾವು ಅಡಿಗೆ ಮಾಡಿದ ನಂತರ ಜಗನ್ನಾಥನಿಗೆ ನೈವೇದ್ಯ ಆಗುತ್ತೆ. ಪ್ರಸಾದ ಆಗಿದೆ ಅಂತ ತಗೊಂಡ್ಬಂದು ನಾವಿಲ್ಲಿ ಕೊಡ್ತಾ ಇದ್ದೀವಿ ಜನಗಳಿಗೆ. ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ರಿಫೈನ್ಡ್ ಆಯಿಲ್, ಕಡಲೆಕಾಯಿ ಎಣ್ಣೆ ಆಗ್ಲಿ, ಸನ್ಫ್ಲವರ್ ಆಯಿಲ್ ಆಗ್ಲಿ ಅಥವಾ ಬೇರೆ ಯಾವುದೇ ಆಗ್ಲಿ, ಎಲ್ಲದರಲ್ಲೂ ಪೆಟ್ರೋಲಿಯಂದು ವೇಸ್ಟ್ ಪ್ರಾಡಕ್ಟ್ ಮಿಕ್ಸ್ ಮಾಡಿರ್ತಾರೆ. ಅದು ತಿಂದ್ರೆ ಖಂಡಿತ ಕ್ಯಾನ್ಸರ್ ಬರುತ್ತೆ. ಪ್ರತಿನಿತ್ಯ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ಯಾರಿಗೇ ಆಗಲಿ ಬೆಳಗ್ಗೆ ಅವ್ರಿಗೆ ಇಡ್ಲಿ, ವಡೆ, ಸಾಂಬಾರು, ದೋಸೆ, ಉಪ್ಪಿಟ್ಟು ಇಂಥದ್ದೆಲ್ಲ ಬೇಕು. ಹಾಗಾಗಿ ನಾವು ನಮಗೆ ಇರ್ತಕ್ಕಂಥ ಇಲ್ಲಿನ ಸೆಟಪ್ನಲ್ಲಿ ನಾವು ಪ್ರತಿನಿತ್ಯ ಬೆಳಗ್ಗೆ ಇಡ್ಲಿ, ಚಟ್ನಿ, ಸಾಂಬಾರು, ಉದ್ದಿನ ವಡೆ, ಇದು ಚಿತ್ರಾನ್ನ, ಇದು ಸ್ಟ್ಯಾಂಡರ್ಡ್ ಆಗಿರುತ್ತೆ. ಆಕ್ಚುಲಿ ಇದು ಆಶ್ರಮ ಅಂತ ಹೇಳಿದ್ರೆ ಈ ನಾವು ಅನ್ಕೊಂಡಿರೋಗೆ ವೃದ್ಧಾಶ್ರಮ ಅಥವಾ ಅನಾಥಾಶ್ರಮ ಆ ರೀತಿ ಅಲ್ಲ. ಮತ್ತೆ ನಮ್ಮ ಸಂಪ್ರದಾಯ ಏನಿದೆ ಆ ಸಂಪ್ರದಾಯ ಬಂದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅಂತ. ಇದು ಉತ್ತರ ಭಾರತದಲ್ಲಿ ತುಂಬಾ ಅದರ ಒಂದು ಬ್ರಾಂಚ್ ಬಂದು ನಮ್ಮ ಇಸ್ಕಾನ್ ಹರೇ ಕೃಷ್ಣ ದೇವರು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡೋಣಂತ ಸಾತ್ವಿಕ ಉಪಹಾರಕ್ಕೆ ಬಂದಿದ್ದೀನಿ. ಇಲ್ಲಿ ಇವರು ಬ್ರೇಕ್ಫಾಸ್ಟ್ ನ ಸರ್ವ್ ಮಾಡೋಕೆ ಮುಂಚೆ ಶ್ರೀ ಜಗನ್ನಾಥ ದೇವರಿಗೆ ನೈವೇದ್ಯನ ಮಾಡ್ತಾರೆ. ಇದರಿಂದ ಇರುವಂತ ಇವರ ಆಬ್ಜೆಕ್ಟಿವ್ ಏನು ಅಂಡ್ ಇವರ ಸ್ಪೆಷಾಲಿಟಿ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಹರೇ ಕೃಷ್ಣ ಸರ್. ಹರೇ ಕೃಷ್ಣ. ತಮ್ಮ ಹೆಸರು? ಉಮಾಶಂಕರ್ ದಾಸ್ ಅಂತ. ಓಕೆ ಸರ್, ಸಾತ್ವಿಕ ಉಪಹಾರ ನಾನೇ ಫಸ್ಟ್ ಟೈಮ್ ಕೇಳ್ತಿರೋದು, ಹಂಗಂದ್ರೆ ಏನು ಸರ್? ಸಾತ್ವಿಕ ಉಪಹಾರ ಅಂತ ಹೇಳಿದ್ರೆ ಎಲ್ಲಾ ಕಡೆನೂ ಆಹಾರ ಸಿಗುತ್ತೆ, ತಿಂಡಿ ಸಿಗುತ್ತೆ, ಮತ್ತೆ ಮಧ್ಯಾಹ್ನದ ಊಟದ ವ್ಯವಸ್ಥೆನೂ ಸಿಗುತ್ತೆ ಎಲ್ಲ ಕಡೆ. ಆದ್ರೆ ಸಾತ್ವಿಕ ಅಂತ ಹೇಳಿದ್ರೆ ನಾವು ಏನೇ ಊಟ ಮಾಡಿದ್ರು ಅದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಭಗವಂತನಿಗೆ ನೈವೇದ್ಯ ಮಾಡದೆ ನಾವು ತಿನ್ನೋದು ಗುಂಜಿತ ಸರ್ವ ಪಾಪ ಕಿಲ್ಬಿಷೆ ಅಂತ. ಭಗವಂತನ ನೈವೇದ್ಯ ಮಾಡಿದ್ರೆ ಅಂದ್ರೆ ಕೃಷ್ಣನಿಗೆ ನೈವೇದ್ಯ ಮಾಡದೆ ನಾವು ಏನೇ ಆಹಾರ ತಿಂದ್ರು ಅದು ಬಂದು ನಾವು ಸಂಪೂರ್ಣ ಬರೀ ಪಾಪ ತಿನ್ನೋದಾಗೇನೆ ಹೇಳ್ತಾ ಇರೋದಕ್ಕೆ ನಾವ್ ಹೇಳ್ತಿರೋದು ದಿಸ್ ಇಸ್ ಅ ಫ್ಯಾಕ್ಟ್. ನಾವ್ ಏನೇ ಊಟ ಮಾಡೋದು ಅದು ಮೊದಲು ಭಗವಂತನ ನೈವೇದ್ಯ ಆಗ್ಬೇಕು. ಯಾದಕ್ಕಂತ ಹೇಳಿದ್ರೆ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಒಬ್ಬರು ಅಡಿಗೆ ಮಾಡೋದಕ್ಕೆ ಒಬ್ಬರು ಕೆಲಸದವ್ರನ್ನ ನಾವು ನೇಮಿಸ್ಕೊಳ್ತೀವಿ ಅನ್ಕೊಳ್ಳಿ. ಆಕೆಗೆ ಅಡಿಗೆ ಮನೆಯಲ್ಲಿ ಸಂಪೂರ್ಣದ ಫ್ರೀಡಮ್ ಇರುತ್ತೆ. ಆಕೆ ಯಾವ ಪದಾರ್ಥ, ಯಾವ ಪಾತ್ರೆ ಏನ್ ಬೇಕಾದ್ರೂ ಅಲ್ಲಿ ಮುಟ್ಕೋಬಹುದು, ಎಲ್ಲ ಕೆಲಸ ಮಾಡ್ಬೋದು. ಆದ್ರೆ ತಾನು ಅಡಿಗೆ ಮಾಡಿದ್ದಕ್ಕೆ ತಾನು ಮೊದಲು ಊಟ ಮಾಡಕ್ ಬರುತ್ತಾ? ಆಕೆ ಅಡಿಗೆ ಕೆಲಸದೊಳಗೆ ಯಾರು ಊಟ ಮಾಡಿದ್ರು? ಮನೆಯವರು ಮೊದಲು ಊಟ ಮಾಡಿದ್ರು, ಮನೆ ಯಜಮಾನ್ರು. ನಾವೆಲ್ಲ ಊಟ ಮಾಡಾದ್ಮೇಲೆ ಆಮೇಲೆ ಆಕೆಗೆ ನಾವು ಆಯ್ತು ನೀನು ಊಟ ಮಾಡಮ್ಮ ಅಂದ್ರೆ ಅದು ಒಂದು ಏನಂತ ಹೇಳಿದ್ರೆ ಒಂದು ಪದ್ಧತಿ. ಅದು ಹೌದು ಅಲ್ವಾ? ಸರಿಯಾದ ಮಾರ್ಗ ಅದು. ಅದೇ ರೀತಿ ಇವಾಗ ನಮಗೆ ಸಿಗ್ಬೇಕು, ನಾವು ಊಟ ಮಾಡ್ತಾ ಇರತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು ನಮಗೆ ಸಿಗ್ತಾ ಇರೋದು ಜನ ಹೇಳ್ತಾ ಪ್ರಕೃತಿ. ಅದು ಯಾವ ಪ್ರಕೃತಿಯಿಂದ? ಕೃಷ್ಣನ ಪ್ರಕೃತಿ, ಕೃಷ್ಣ ಸೃಷ್ಟಿ ಮಾಡಿರೋ ಪ್ರಕೃತಿಯಿಂದ ಅದು ನಮಗೆ ಸಿಗ್ತಾ ಇರೋದು. ಅದನ್ನ ನಾವು ಮೊದಲು ಕೃಷ್ಣನಿಗೆ ನೈವೇದ್ಯ ಮಾಡೋದು. ಕೃಷ್ಣನಿಗೆ ನೈವೇದ್ಯ ಮಾಡಾದ್ಮೇಲೆ ಅದು ನಾವು ಉಪಯೋಗಿಸೋದಕ್ಕೆ ಯೋಗ್ಯವಾಗುತ್ತೆ. ಯಾತಕ್ಕೆ ಆ ರೀತಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಏನ್ ತಪ್ಪಾಗುತ್ತೆ ಅಂತ ಕೃಷ್ಣ ಹೇಳಿದ್ದೇನೆ. ಸೊ ಹಾಗಾಗಿ ನಾವು ಊಟ ಮಾಡತಕ್ಕಂಥ ಆಹಾರ ಶುದ್ಧವಾಗಿದ್ದರೆ ನಮ್ಮ ಸತ್ವ ಅಂದ್ರೆ ನಮ್ಮ ಚಿತ್ತ ಶುದ್ಧವಾಗಿರುತ್ತೆ. ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ ಅದನ್ನು ಭಗವದ್ಗೀತೆಯಲ್ಲಿ ಹೇಳಿದ್ವಿ. ಸೊ ಹಾಗಾಗಿ ನಮ್ಮ ಪ್ರಜ್ಞೆ ನಾವು ಶುದ್ಧವಾಗಿಟ್ಕೋಬೇಕು. ಮತ್ತೆ ನಮ್ಮ ವಿಚಾರಧಾರೆಗಳು ಒಂದು ರೀತಿ ಎಲ್ರಿಗೂ ಸಮಾಜಕ್ಕೆ ಒಳಿತಾಗೋ ರೀತಿಯಲ್ಲಿ ಇರ್ಬೇಕಂತಿದ್ರೆ ನಮ್ಮ ಆಹಾರ ಶುದ್ಧವಾಗಿರ್ಬೇಕು. ನಾವು ಕಂಡಿದ್ದನ್ನ ಕಂಡ ಕಡೆ ಕಂಡ ಹಾಗೆ ತಿನ್ನಕ್ ಶುರು ಮಾಡಿದ್ರೆ ಇಷ್ಟೆಲ್ಲ ಗೊಂದಲಗಳು, ಇಷ್ಟೆಲ್ಲ ಸಮಸ್ಯೆಗಳು. ನಾವು ಒಂದು ಹೇಳಿದ್ರೆ ಇನ್ನೊಬ್ರು ಇನ್ನೊಂದು ಹೇಳ್ತಾರೆ, ಇನ್ನೊಬ್ರು ಹೇಳಿದ್ರೆ ನಾವು ಒಂದು ಹೇಳ್ತೀವಿ, ಬರೇ ಒಂಥರ ವಾದ ವಿವಾದಗಳು. ಅದಕ್ಕೆ ಇಷ್ಟೆಲ್ಲ ಸಮಸ್ಯೆ. ಆದರೆ ನೀವು ಎಲ್ಲೇ ಯಾವುದೇ ಮಠಗಳಲ್ಲಾಗ್ಲಿ ಯಾವುದೇ ದೇವಸ್ಥಾನಗಳಲ್ಲಾಗ್ಲಿ ಯಾರಾದರೂ ಈ ರೀತಿ ಶುದ್ಧವಾದ ಸಾತ್ವಿಕ ಪ್ರಸಾದ ಊಟ ಮಾಡಿಕೊಂಡು ಅಲ್ಲಿನ ಒಂದು ವಿಚಾರಗಳನ್ನು ಅಳವಡಿಸ್ಕೊಂಡಿದ್ರೆ ಅವರು ಸಂಪೂರ್ಣವಾಗಿ ಒಂದು ರೀತಿ ಅವ್ರದ್ದು ವ್ಯಕ್ತಿತ್ವ ಬೇರೆದಾಗುತ್ತೆ. ಅಂಥವ್ರನ್ನ ನಾವು ಸಾಧುಗಳು ಅಂತ. ಸೊ ಆ ಒಂದು ಉದ್ದೇಶದಿಂದ ನಾವು ಇಲ್ಲಿ ಮಾಡತಕ್ಕಂಥ ಅಡಿಗೆ ಪ್ರತಿಯೊಬ್ಬರೂ ಸಹ ದೀಕ್ಷೆ ತಗೊಂಡಿರೋದು. ಅವ್ರ ದೀಕ್ಷೆ ಯಾವ್ದಕ್ಕೆ ತಗೋಬೇಕಂದ್ರೆ ದೀಕ್ಷೆ ತಗೊಂಡಾದ್ಮೇಲೆ ಅವ್ರಲ್ಲಿ ಪ್ರತಿನಿತ್ಯ ಈ ರೀತಿಯಾದ ಒಂದು ಜೀವನ ಕ್ರಮ ಇದೆ ಅಂತ ನಿಯಮಿತವಾಗಿ ಅವರು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಆ ಪ್ರಾಕ್ಟೀಸ್ ಮಾಡಿದಾಗ ಅವರಲ್ಲಿ ಸಹಜವಾಗಿ ಪರಿವರ್ತನೆ ಆಗಬೇಕು. ಅವ್ರು ಕರೆಕ್ಟಾಗಿ ಮಾಡಿದ್ರೆ ಪರಿವರ್ತನೆ ಆಗುತ್ತೆ. ಆ ರೀತಿ ಪರಿವರ್ತನೆ ಆದವರು ತಮ್ಮ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅವರು ತಮ್ಮ ಪೂಜಾದಿಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಅಡುಗೆ ಮನೆಯಲ್ಲಿ ಭಗವಂತನಿಗೆ ಮಾಡ್ತಾ ಇದ್ದೀವಿ ನಾವು ಅನ್ನೋ ಮನೋಭಾವನೆಯಲ್ಲಿ. ಯಾಕಂದ್ರೆ ನಾವು ಮಾಡ್ತಕ್ಕಂಥ ಇಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಆಹಾರ ಪದಾರ್ಥನೂ ಸಹ ಬೆಳಗ್ಗೆ ನಾವು ಅಡುಗೆ ಮಾಡಿದ ನಂತರ ಜಗನ್ನಾಥನಿಗೆ ನೈವೇದ್ಯ ಆಗುತ್ತೆ. ಜಗನ್ನಾಥನಿಗೆ ನೈವೇದ್ಯ ಆದ್ಮೇಲೆ ಅದು ಪ್ರಸಾದ ಆಗುತ್ತೆ. ಯಾವುದೇ ಆಹಾರ ಪದಾರ್ಥ ಭಗವಂತನಿಗೆ ಕೃಷ್ಣನಿಗೆ ನೈವೇದ್ಯ ಆದ್ರೆ ಅಥವಾ ಭಗವಂತ ರಾಮಚಂದ್ರನಿಗಾಗ್ಲಿ ನರಸಿಂಹನ್ಗಾಗ್ಲಿ ಅದು ನೈವೇದ್ಯ ಆದ್ಮೇಲೆ ಪ್ರಸಾದ ಆಗುತ್ತೆ. ಪ್ರಸಾದ ಆಗಿದೆ ಅಂತ ತಗೊಂಡ್ಬಂದು ನಾವಿಲ್ಲಿ ಕೊಡ್ತಾ ಇದ್ದೀವಿ ಜನಗಳಿಗೆ.
ಸೊ ಇಲ್ಲಿ ಊಟ ಮಾಡೋದ್ರಿಂದ ಜನಗಳಿಗೆ ಶುದ್ಧತೆ ಬಗ್ಗೆ ಮತ್ತೆ ಅದರ ಒಂದು ಏನ್ ಹೇಳ್ತಾರೆ ಗುಣದ ಬಗ್ಗೆ ಏನು ಸಂಶಯ ಪಡೋ ಅವಶ್ಯಕತೆ ಇಲ್ಲ. ಯಾರೇ ಊಟ ಮಾಡೋದು ಅವ್ರ ಆರೋಗ್ಯ ಸಂಪೂರ್ಣ ಚೆನ್ನಾಗಿರುತ್ತೆ. ಮತ್ತೆ ನಾವು ಇನ್ನೊಂದು ತಿಂಗಳಲ್ಲಿ ಇಲ್ಲಿ ಆದಷ್ಟು ನಾವು ಇವಾಗ ಏನಂದ್ರೆ ರಿಫೈನ್ಡ್ ಆಯಿಲ್ ಉಪಯೋಗಿಸ್ತಾ ಇದ್ವಿ. ರಿಫೈನ್ಡ್ ಆಯಿಲ್ ಅದು ಎಣ್ಣೆ ಅಲ್ವೇ ಅಲ್ಲ, ಅದು ಏನಂತ ಹೇಳಿದ್ರೆ ಪೆಟ್ರೋಲಿಯಂ ವೇಸ್ಟ್ ಪ್ರಾಡಕ್ಟ್, ಎಂಡ್ ಪ್ರಾಡಕ್ಟ್ ಅದು. ಇದು ಬಹುಶಃ ನಿಮ್ಗೂ ಗೊತ್ತಿದೆಯೋ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆದ್ರೆ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ರಿಫೈನ್ಡ್ ಆಯಿಲ್, ಕಡಲೆಕಾಯಿ ಎಣ್ಣೆ ಆಗ್ಲಿ, ಸನ್ಫ್ಲವರ್ ಆಯಿಲ್ ಆಗ್ಲಿ ಅಥವಾ ಬೇರೆ ಯಾವುದೇ ಆಗ್ಲಿ, ಎಲ್ಲದರಲ್ಲೂ ಪೆಟ್ರೋಲಿಯಂದು ವೇಸ್ಟ್ ಪ್ರಾಡಕ್ಟ್ ಮಿಕ್ಸ್ ಮಾಡಿರ್ತಾರೆ. ಅದ್ ತಿಂದ್ರೆ ಖಂಡಿತ ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಬರ್ದೇ ಇರಕ್ ಸಾಧ್ಯನೆಲ್ಲ ಬಂದೇ ಬರುತ್ತೆ. ಸೊ ಹಾಗಾಗಿ ನಾವು ಶುದ್ಧವಾಗಿ ಗಾಣದಲ್ಲಿ ಹಾಕದಂತ ಕಡಲೆಕಾಯಿ ಎಣ್ಣೆ ತಗೊಂಡು ಬಂದು ಅದನ್ನು ಉಪಯೋಗಿಸಿ ಇನ್ನು ಮುಂದೆ ಅಡುಗೆ ಮಾಡ್ಬೇಕಂತ ಅನ್ಕೊಂಡಿದೀವಿ. ಇನ್ನೊಂದು 15 ದಿವಸದಲ್ಲಿ ಶುರು ಆಗುತ್ತೆ ಅದು. ಅದಾದ ನಂತರ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು, ಯಾಕಂದ್ರೆ ಪ್ರಸಾದ ತಿನ್ನೋದಿರಲ್ಲ, ಎಲ್ಲಾರು ಭಕ್ತಾದಿಗಳಂತೆ ನಾವು ಪರಿಗಣಿಸ್ತೀವಿ. ಅವ್ರ ಆರೋಗ್ಯದ ಕಡೆ ನಾವು ಗಮನ ಕೊಡ್ತೀವಿ ಇನ್ನು ಮುಂದೆ. ಸೊ ಇದು ನಮ್ಮ ಉದ್ದೇಶ. ಹಾಗಾಗಿ ಇದು ಸಾತ್ವಿಕ ಆಹಾರ. ಯಾಕಂದ್ರೆ ಬೇರೆ ಕಡೆ ಎಲ್ಲ ಸುಮಾರು ಜನ ಹೇಳ್ತಾರೆ ನಮ್ದು ಪ್ರಸಾದ ಅಂತ ಒಂದು ಹೆಸರಿಗೆ ಹೋಟೆಲ್ಗೆ ಹೆಸರು ಇಟ್ಕೊಂಡಿದ್ದಾರೆ, ಮತ್ತೆ ಇನ್ನು ಏನೇನು ಇಟ್ಕೊಂಡಿದ್ದಾರೆ ಅವ್ರ ಹೆಸರೆಲ್ಲ ನಾವು ತಗೊಳ್ಳೋದು ಬೇಡ. ಆದ್ರೆ ನಮ್ಮದು ಪ್ರಶ್ನೆ ಏನಂತ ಹೇಳಿದ್ರೆ, ಅವ್ರು ನಿಜವಾಗ್ಲೂ ಪ್ರಸಾದ ಅನ್ನೋದಾದ್ರೆ ಅಲ್ಲಿರೋರು ದೀಕ್ಷೆ ಆಗಿರ್ಬೇಕು, ಮತ್ತೆ ಅವರು ಭಗವಂತನಿಗೆ ಅದನ್ನ ನೈವೇದ್ಯ ಮಾಡಿ ಅರ್ಪಣೆ ಮಾಡಿರ್ಬೇಕು. ಅದಾದ ನಂತರ ಜನಗಳಿಗೆ ವಿತರಣೆ ಮಾಡಿದ್ರೆ ತುಂಬಾ ಸಂತೋಷದ ವಿಚಾರ. ಯಾಕಂದ್ರೆ ಈ ರೀತಿ ಎಲ್ಲಾ ಕಡೆನೂ ಆದ್ರೆ ಸಮಾಜ ತುಂಬಾ ಸ್ವಾಸ್ಥ್ಯವಾಗಿರುತ್ತೆ. ಇದು ನಮ್ಮ ಉದ್ದೇಶ. ಓಕೆ ಸರ್, ಸರಿ ಸರಿ ಸರಿ. ಓಕೆ, ನೀವ್ ಏನೇನೆಲ್ಲ ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ದೀರಾ ಸರ್? ಪ್ರತಿನಿತ್ಯ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ಯಾರಿಗೇ ಆಗ್ಲಿ ಬೆಳಗ್ಗೆ ಅವ್ರಿಗೆ ಇಡ್ಲಿ, ವಡೆ, ಸಾಂಬಾರು, ದೋಸೆ, ಉಪ್ಪಿಟ್ಟು ಇಂಥದ್ದೆಲ್ಲ ಬೇಕು. ಹಾಗಾಗಿ ನಾವು ನಮಗೆ ಇರ್ತಕ್ಕಂಥ ಇಲ್ಲಿನ ಸೆಟಪ್ ನಲ್ಲಿ ನಾವು ಪ್ರತಿನಿತ್ಯ ಬೆಳಗ್ಗೆ ಇಡ್ಲಿ, ಚಟ್ನಿ, ಸಾಂಬಾರು, ಉದ್ದಿನ ವಡೆ, ಇದು ಚಿತ್ರಾನ್ನ, ಇದು ಸ್ಟ್ಯಾಂಡರ್ಡ್ ಆಗಿರುತ್ತೆ. ಅದು ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ರೈಸ್ ಐಟಮ್ ಇರುತ್ತೆ ಪ್ರತಿನಿತ್ಯ. ಒಂದ್ ದಿವಸ ವೆಜಿಟಬಲ್ ಪಲಾವ್ ಇರುತ್ತೆ, ಮತ್ತೆ ಮತ್ತೊಂದ್ ದಿವಸ ಪುಳಿಯೋಗರೆ ಇರುತ್ತೆ, ಮತ್ತೊಂದ್ ದಿವಸ ಸಿಹಿ ಪೊಂಗಲ್, ಖಾರ ಪೊಂಗಲ್ ಇರುತ್ತೆ, ಮತ್ತೊಂದ್ ದಿವಸ ಬಿಸಿಬೇಳೆ ಭಾತ್ ಇರುತ್ತೆ. ಇವತ್ತು ಬಿಸಿಬೇಳೆ ಭಾತ್ ನಡೀತಾ ಇದೆ. ಸೊ ಈ ರೀತಿ ಒಂದೊಂದ್ ದಿವಸ ಒಂದೊಂದು ಮಾಡ್ತೀವಿ. ವಾರದಲ್ಲಿ 5 ದಿವಸಕ್ಕೆ 5 ತರ ಐಟಮ್ ಇರುತ್ತೆ. ಮತ್ತೆ ಯಾರಾದ್ರೂ ಕೇಟರಿಂಗ್ ಎಲ್ಲ ಕೇಳಿದ್ರೆ ನಾವು ಮಾಡ್ಕೊಡ್ತೀವಿ. ಯಾರೇ ಕೇಳಿದ್ರು, ಅವ್ರು ಎಷ್ಟೇ ಪ್ರಮಾಣದಲ್ಲಿ ಕೇಳಿದ್ರು ನಾವು ಅಡುಗೆ ಶುದ್ಧವಾಗಿ ಅಡುಗೆ ಮಾಡಿ ಅದನ್ನ ಭಗವಂತ ನೈವೇದ್ಯ ಮಾಡಿನೇ ಆಚೆ ಕೊಡೋದು. ಇಲ್ಲ ಅಂದ್ರೆ ನಮ್ಗೆ ಕೊಡೋದಿಲ್ಲ ಅಂತ. ಮತ್ತೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಏಕಾದಶಿ ದಿವಸ ಯಾವುದೇ ಆಹಾರ ಧಾನ್ಯ ಪದಾರ್ಥಗಳನ್ನ ಉಪಯೋಗಿಸೋದ್ರಿಂದ ಅವತ್ತಿನ ದಿವಸ ಪ್ರಪಂಚದಲ್ಲಿ ಇರ್ತಕ್ಕಂಥ ಗೋ ಹತ್ಯೆ, ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಪಶು ಹತ್ಯೆ, ಎಲ್ಲ ಹತ್ಯೆದ ಪಾಪಗಳು ಅವತ್ತು ನಾವು ಊಟ ಮಾಡತಕ್ಕಂಥ ಅಕ್ಕಿನಲ್ಲಿ ಮತ್ತೆ ಧಾನ್ಯಗಳಲ್ಲಿ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ನಾವು ಏಕಾದಶಿ ದಿವಸ ಪ್ರತಿ ಏಕಾದಶಿ ಇಲ್ಲಿ ರಜಾ ಇರುತ್ತೆ, ಯಾರಿಗೂ ನಾವು ಆಹಾರ ಕೊಡಲ್ಲ. ಯಾಕಂದ್ರೆ ನಾವು ಪ್ರವಚನದಲ್ಲಿ ಹೇಳ್ತೀವಿ ಏಕಾದಶಿ ತಿನ್ಬೇಡಿ ಅಂತ. ನಾವೇ ಇಲ್ಲಿ ಬಂದು ಟೇಬಲ್ ಇಟ್ಕೊಂಡು ಮಾರಾಟ ಮಾಡೋದು ನಮ್ಮ ಆಚಾರಕ್ಕೆ ವಿರುದ್ಧ ಆಗುತ್ತೆ. ಹಾಗಾಗಿ ನಾವು ಅದು ಮಾಡೋದಿಲ್ಲ. ಕೆಲಸ ಮಾಡೋದು ಏಕಾದಶಿ ದಿವಸ ರಜಾ ಇರುತ್ತೆ. ಪ್ರೈಸಿಂಗ್ ಎಲ್ಲ ಏನಿದೆ ಸರ್? ಪ್ರೈಸಿಂಗ್ ಎಲ್ಲ ಇದು ನಾವು ತುಂಬಾ ನಾಮಿನಲ್ ಆಗಿ ಇಟ್ಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ 40 ರೂಪಾಯಿಂದ 50 ರೂಪಾಯಿ ಪುಳಿಯೋಗರೆಗೆ ಮತ್ತೆ ಬಿಸಿಬೇಳೆ ಭಾತ್ಗೆಲ್ಲ ಸ್ವಲ್ಪ ಹೆಚ್ಚು ಅದರಲ್ಲಿ ಸಾಮಗ್ರಿಗಳು ಹಾಕ್ಬೇಕಾಗಿ ಬರುತ್ತೆ. ಮತ್ತೆ ನಾವಂತೂ ಯಥೇಚ್ಛವಾಗಿ ತುಪ್ಪ ಬಳಸ್ತೀವಿ. ರುಚಿಯಾಗಿ ಭಗವಂತನ ಮಾಡ್ತಾ ಇರೋದು ನಾವು. ಹಾಗಾಗಿ ಯಥೇಚ್ಛವಾಗಿ ತುಪ್ಪ ಬಳಸ್ತೀವಿ. ಸ್ವಲ್ಪ ಖರ್ಚಾಗುತ್ತೆ. ಆದ್ರಿಂದ ಕೆಲವೊಮ್ಮೆ ಅದು 50-40ರಲ್ಲಿ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದು ಆಹಾರ ಪದಾರ್ಥನೂ ಎಲ್ಲ 40 ರೂಪಾಯಲ್ಲಿ ಸಿಗುತ್ತೆ. ಪಲಾವ್ ಆಗಲಿ, ಪೊಂಗಲ್ ಆಗಲಿ, ಮತ್ತೆ ಬೇರೆ ಎಲ್ಲ ಪದಾರ್ಥಗಳು ಏನೇನು ಮಾಡಿದ್ರೆ ಅದೆಲ್ಲ 40 ರೂಪಾಯಿ ಸಿಗುತ್ತೆ ಒಂದು ಪ್ಲೇಟ್ಗೆ. ಇಡ್ಲಿ ಬಂದು ಒಂದು ಇಡ್ಲಿ 10 ರೂಪಾಯಿ, ವಡೆನೂ 10 ರೂಪಾಯಿ. ನಮಗೆ ಕಷ್ಟ ಆಗ್ತಿದೆ. ಯಾಕಂದ್ರೆ 10 ರೂಪಾಯಲ್ಲಿ ವಡೆ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಸೈಜು ಮ್ಯಾಟರ್ ಆಗುತ್ತೆ, ಅದಕ್ಕೆ ಏನೆಲ್ಲ ಬೇಕಾಗುತ್ತೆ. ಸೊ ನಾವು ಜನಗಳಲ್ಲಿ ಏನು ಕೇಳ್ಕೊಳ್ತೀವಿ ಅಂದ್ರೆ, ನೀವು ಆಹಾರಕ್ಕೆ ದುಡ್ಡು ಕೊಡ್ತಾ ಇಲ್ಲ, ಇಲ್ಲಿ ಪ್ರಸಾದಕ್ಕೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಧಾರಾಳವಾಗಿ ಕೊಟ್ಟರೆ ನಮಗೂ ಮಠ ಮಂದಿರ ನಡೆಸಿ ಭಗವಂತನ ಮತ್ತೆ ಭಗವಂತನ ಭಕ್ತರ ಸೇವೆ ಮಾಡೋದಕ್ಕೆ ಅನುಕೂಲ ಆಗಿದೆ ಅಂತ ನಿಮ್ಮ ಚಾನೆಲ್ ಮುಖಾಂತರ ಭಕ್ತರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಓಕೆ ಸರ್, ಇಲ್ಲಿ ಆಶ್ರಮನೂ ಇದೆ ಅಂತ ನಾನು ಕೇಳ್ಪಟ್ಟೆ. ಆಕ್ಚುಲಿ ಇದು ಆಶ್ರಮ ಅಂತ ಹೇಳಿದ್ರೆ ಈ ನಾವು ಅನ್ಕೊಂಡಿರೋಗೆ ವೃದ್ಧಾಶ್ರಮ ಅಥವಾ ಅನಾಥಾಶ್ರಮ ಆ ರೀತಿ ಅಲ್ಲ. ಇದು ನಮ್ಮ ಸಂಪ್ರದಾಯದ ಒಂದು ಸಿದ್ಧಾಂತ ಏನಿದೆ, ಮತ್ತೆ ನಮ್ಮ ಸಂಪ್ರದಾಯ ಏನಿದೆ, ಆ ಸಂಪ್ರದಾಯ ಬಂದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅಂತ. ಇದು ಉತ್ತರ ಭಾರತದಲ್ಲಿ ತುಂಬಾ, ಅದರ ಒಂದು ಬ್ರಾಂಚ್ ಬಂದು ನಮ್ಮ ಇಸ್ಕಾನ್, ಹರೇ ಕೃಷ್ಣ ಅವ್ರದ್ದು. ಸೊ ನಮ್ದು ಮೂಲ ಮಠ ಇಸ್ಕಾನ್ಗೆ ಅದೇನು ಆರ್ಗನೈಸೇಷನ್ ಅಂತಾರೆ, ಮದರ್ ಆರ್ಗನೈಸೇಷನ್. ಸೊ ಆ ರೀತಿ ಗೌಡೆ ಮಠದಿಂದನೇ ಇಸ್ಕಾನ್ ಶುರು ಆಗಿದ್ದು. ಸೊ ಹಾಗಾಗಿ ನಾವು ಗೌಡೆ ಮಠಕ್ಕೆ ಸಂಬಂಧಪಟ್ಟವರು. ನಾವು ಇದನ್ನ ನಮ್ಮ ಸ್ಥಾಪನಾ ಆಚಾರ್ಯರಾದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಠಾಕೂರ್ ಪ್ರಭುಪಾದ್ ಅಂತ ಅವರ ಹೆಸರಿನಲ್ಲಿ ಇದನ್ನ ಭಕ್ತಿ ಸಿದ್ಧಾಂತ ಗೌಡಿಯ ಆಶ್ರಮ ಅಂತ ಮಾಡಿದ್ವಿ ಅಷ್ಟೇ. ಇದು ದೇವಸ್ಥಾನನೇ,
ಆದ್ರೆ ಅದಕ್ಕೆ ನಾವು ಆಶ್ರಮ ಅಂತ ಹೆಸರು ಕೊಟ್ಟಿದ್ವಿ. ಅಲ್ಲಿ ಬೇರೆ ಏನು ಹೆಚ್ಚಿನ ವಿಶೇಷತೆ ಇಲ್ಲ ಅದು. ಓಕೆ ಸರ್, ತುಂಬ ಖುಷಿ ಆಯಿತು ನಿಮ್ಮ ಮಾತನ್ನ ಕೇಳಿ. ಯಾಕಂದರೆ ನೀವು ಹೇಳಿದ್ದು ಎಷ್ಟು ಯುನೀಕ್ ಆಗಿದೆ. ಏನೇ ನಾವು ಆಹಾರನ ಕೊಡಬೇಕು ಅಂದ್ರೆ ಫುಡ್ ಬಿಸ್ನೆಸ್ಸಲ್ಲಿ ನಾವು ದೇವರಿಗೆ ನೈವೇದ್ಯ ಮಾಡ್ಬಿಟ್ಟು ಕೊಡಬೇಕು, ಜಗನ್ನಾಥನ್ಗೆ ಯಾಕೆ ಕೊಡಬೇಕು ಆ್ಯಂಡ್ ಕೃಷ್ಣ ಅವ್ರಿಗೆ ಯಾಕೆ ಕೊಡಬೇಕು ಅಂತೆಲ್ಲ ಹೇಳಿದ್ರೆ ತುಂಬ ಖುಷಿ ಆಯಿತು. ಆ್ಯಂಡ್ ನನ್ನ ಕ್ವಶನ್ ಏನಂದರೆ, ನಮ್ಮದು ಬಿಸ್ನೆಸ್ ಚಾನಲ್ ಆಗಿರೋದ್ರಿಂದ ತುಂಬ ಜನ ಯಾರ್ಯಾರು ಫುಡ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಅವರಲ್ಲಿ ಏನೇನು ತಪ್ಪು ಮಾಡ್ತಾ ಇದ್ದಾರೆ, ಅವ್ರು ಏನೇನು ತಪ್ಪನ್ನ ಮಾಡಬಾರ್ದು, ಅವರ ಮಾದರಿಯಾಗಿ ಬೇರೆಯವ್ರ ಮಾದರಿಯಾಗಿ ಇರಬೇಕಂದ್ರೆ ಅವ್ರು ಹೆಂಗಿರಬೇಕು. ಯಾಕಂದರೆ ನಿಮ್ಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಿಮಗಿರುವಂಥ ಜ್ಞಾನದಲ್ಲಿ ಅವ್ರಿಗೆ ಫುಡ್ ಬಿಸ್ನೆಸ್ ಅಂದರೆ ಹಿಂಗಿರಬೇಕು, ಅವರು ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಹೈಜೀನ್ ಆಗಿರಬೇಕು, ಏನೆಲ್ಲ ಹಂಗಿದ್ರೇ ಅವ್ರು ಫುಡ್ ಬಿಸ್ನೆಸ್ ಮುಂದೆ ಬರೋದು. ಆ್ಯಂಡ್ ಯಾಕಂದರೆ ದೇವರ ಶಕ್ತಿ, ದೇವರ ಸಪೋರ್ಟ್ ಇದ್ರೇ ಅಷ್ಟೇ ನಾವು ಯಾವುದೇ ಬಿಸ್ನೆಸ್ಸಲ್ಲಾಗಲಿ ಜೀವನದಲ್ಲಿ ಮುಂದೆ ಬರೋದು. ಸೊ ಅದಕ್ಕೋಸ್ಕರ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಬಿಸ್ನೆಸ್ಸು ಮಾಡ್ತಿರೋರಿಗೆ, ಎಕ್ಸ್ಪೀರಿಯನ್ಸ್ ಫುಡ್ ಬಿಸ್ನೆಸ್ ಮಾಡ್ತಿರೋರಿಗೆ ಏನಾದ್ರು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ನೀವೇ ಒಂದು ನಿಮ್ಮ ಪ್ರಶ್ನೆನಲ್ಲಿ ಒಂದು ಮಾತು ಹೇಳಿದ್ರಿ, ನಾವ್ ಏನೆಲ್ಲ ಪ್ರಯತ್ನ ಪಟ್ಟರು ಕೊನೆಗೆ ಭಗವಂತನ ದೇವರ ಒಂದು ಕೃಪೆ ಇದ್ರೆ ಅದೆಲ್ಲ ಆಗೋದು ಅಂತ. ಸೊ ದೇವರ ಕೃಪೆ ಆಗಬೇಕಂತ ಹೇಳಿದ್ರೆ ನಾವ್ ಯಾವ ರೀತಿ ಇರಬೇಕು, ನಾವ್ ಏನೇ ಕೆಲಸ ಮಾಡ್ಲಿ, ಕಸ ಗುಡಿಸ್ಬೋದು, ನಾವ್ ಇಲ್ಲಿ ಬಂದು ಕಸ ಗುಡಿಸೋ ಕೆಲಸ ಮಾಡ್ಬೋದು, ಅಥವಾ ಪಾತ್ರೆ ತೊಳೆಯೋ ಕೆಲಸ ಮಾಡ್ಬೋದು, ಯಾವುದೇ ಕೆಲಸ ಮಾಡಿದ್ರು ಅದೆಲ್ಲದನ್ನು ಮತ್ತೆ ನಾವು ಜನಗಳಿಗೆ ಆಹಾರ ಕೊಡ್ತಾ ಇದ್ವಿ, ಬೇರೆ ಏನೂ ಕೊಡ್ತಾ ಇಲ್ಲ, ಬೇರೆ ಏನು ಮಾರಾಟ ಮಾಡ್ತಿಲ್ಲ, ಆಹಾರ ಮಾಡ್ತಾ ಇದೀವಿ. ಅವರು ಕೊಟ್ಟಿದ್ದ ಹಣಕ್ಕೆ ಅವರು ತಿಂದಾಗ ಏನ್ ಅನ್ಸ್ಬೇಕು, ಅವ್ರಿಗೆ ಸಮಾಧಾನ ಬೇಕು. ಒಳ್ಳೆ ಕಡೆ ಊಟ ಮಾಡಿದ್ರಪ್ಪ, ಚೆನ್ನಾಗಿತ್ತು, ಮತ್ತೆ ಕ್ಲೀನ್ ಆಗಿ ಮಾಡಿದ್ದಾರೆ. ಇವಾಗ ಎಷ್ಟೋ ಕಡೆ ನಾವು ಊಟ ಮಾಡಿದ್ವಿ ಹೋಟ್ಲ್ಗಳಲ್ಲೆಲ್ಲ, ಮುಂಚೆ ತಿನ್ನೋವಾಗ ಏನೆಲ್ಲ ಸಿಕ್ಬಿಡುತ್ತೆ, ಕೊತ್ತಂಬರಿ ಸೊಪ್ಪು ತಗೊಂಡ್ ಬಂದು ಹಾಕಿದ್ರೆ ಅದ್ರ ಕಾಂಗ್ರೆಸ್ ಗಿಡನೂ ಸಿಗುತ್ತೆ, ಮತ್ತೆ ಹುಲ್ ಕಡ್ಡಿಗಳು ಸಿಗುತ್ತೆ, ಕರೆಕ್ಟ್ ಅಲ್ವಾ? ಆ ರೀತಿ ಎಲ್ಲ ಒಂದ್ ರೀತಿ ಏನೋ ಯಾರೋ ತಿಂತಾರೆ, ಬಂದು ದುಡ್ಡು ಕೊಟ್ಟು ಹೋಗ್ತಾರೆ, ಅವ್ರಿಗೆ ಅನಿವಾರ್ಯ ಇರುತ್ತೆ ಬಂದು ತಿನ್ನೋದು, ಆ ರೀತಿ ಮಾಡ್ಬಿಡಿ. ಯಾವ ರೀತಿ ಮನೆಯಲ್ಲಿ ನೀವು ಯಾವ್ದಾದ್ರು ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಒಂದು ತಿಂಗಳು ಇದೀಗ ಅನ್ಕೊಳ್ಳಿ, ನಿಮಗೆ ಅಲ್ಲಿ ಪ್ರತಿನಿತ್ಯ ಬರೇ ಪನ್ನೀರ್ ಆಗ್ಲಿ, ಪೂರಿ ಆಗ್ಲಿ, ಒಳ್ಳೊಳ್ಳೆ ಐಟಮ್ಗಳು ಎಷ್ಟೇ ತಿನ್ನಿಸಿದ್ರು ನಿಮಗೆ ಅದು ಒಂದು ತಿಂಗಳು ತಿಂದಾದ್ಮೇಲೆ ಏನ್ ಅನ್ಸುತ್ತೆ, ಮನೆಗೆ ಹೋಗ್ಬಿಟ್ಟು ನಮ್ಮ ತಾಯಿ ಕೈನಲ್ಲಿ ಬೇಳೆ ಸಾರು ತಿಂದ್ರು ಆ ಸಮಾಧಾನ, ಆ ಖುಷಿ ಇದ್ರಲ್ಲಿ ಸಿಗ್ತಾ ಇಲ್ಲ ಅಂತ ಅನ್ಸುತ್ತಾ ಇಲ್ವೋ? ಕರೆಕ್ಟ್ ಅಲ್ವಾ? ಸೊ ನೀವು ಮನೆಗೆ ಬಂದು ಊಟ ಮಾಡೋದಾಗ ನಿಮ್ಗೆ ಆ ತೃಪ್ತಿ ಯಾತಕ್ಕಾಗುತ್ತೆ ಅಂತ ಹೇಳಿದ್ರೆ, ತಾಯಿ ಅಡಿಗೆ ಮಾಡೋದು ವ್ಯಾಪಾರಕ್ಕೆ ಮಾಡಲ್ಲ, ನನ್ನ ಮಕ್ಕಳಿಗೆ, ನಮ್ಮ ಯಜಮಾನರಿಗೆ, ಹೌದಲ್ವಾ? ಆ ಒಂದು ಮನೋಭಾವನೆಯಿಂದ, ತುಂಬಾ ಒಂದು ಕಳಕಳಿಯಿಂದ, ಕಾಳಜಿಯಿಂದ ಮಾಡ್ತಾರಲ್ವಾ, ಆ ಭಾವನೆ ಇಟ್ಕೊಂಡು ನೀವು ಅಡುಗೆ ಮಾಡಿ. ಯಾರೇ ಆಗ್ಲಿ, ಅವ್ರಿಗೆ ಎಷ್ಟೇ ಚಿಕ್ಕವರಾಗ್ಲಿ, ದೊಡ್ಡ ಹೋಟೆಲ್ ಬಿಸ್ನೆಸ್ ಏನೇ ಮಾಡೋದಾಗ್ಲಿ, ನಮ್ಮ ಕಸ್ಟಮರ್ಸೇ ನಮಗೆ ಮಕ್ಕಳು, ನಮ್ಮ ಕಸ್ಟಮರ್ಸೇ ನಮ್ಮ ಫ್ಯಾಮಿಲಿಯವರು. ಅವ್ರಿಗೆ ನಾವು ಪ್ರಾಮಾಣಿಕವಾಗಿ, ಶುದ್ಧವಾಗಿ, ಮತ್ತೆ ನಮಗೆ ರೀಸನಬಲ್ ಆಗಿ ಇಟ್ಕೊಂಡು ಮಾಡೋಣ. ಈ ರೀತಿ ಮಾಡಿದ್ರೆ ಜನ ಬರ್ತಾರೆ ಬಿಡ್ತಾರೆ, ಅದೆಲ್ಲ ಭಗವಂತ ಒಳಗಡೆ ಎಲ್ಲ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತ ನಾವು ಕೇಳಿದ್ವಲ್ವಾ, ಪರಮಾತ್ಮನಾಗಿ ಆತ ನೋಡ್ತಾ ಇದ್ದಾನೆ ನಮ್ಮ ಪ್ರಾಮಾಣಿಕತೆ ಎಷ್ಟಿದೆ ಅಂತ. ಸೊ ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಮಾಡಿದ್ರೆ ಖಂಡಿತವಾಗಿ ಸಕ್ಸಸ್ ಆಗುತ್ತೆ. ಇಲ್ಲಿ ನಿಂತ್ಕೊಂಡಿರೋರು ಇವರೆಲ್ಲ ಹರಿನಾಮ ದೀಕ್ಷೆ ಆಗಿರೋರು, ಭಗವಂತನಿಗೆ ಪೂಜೆ ಮಾಡೋರು, ಬ್ರಾಹ್ಮಣರಿದ್ದಾರೆ. ಅವರು ಇಬ್ರು ಜನ್ಮತಃ ಬ್ರಾಹ್ಮಣರು. ನಾವಾಗಂತ ಇಲ್ಲಿ ಬೇರೆ ಏನೋ ಬ್ರಾಹ್ಮಣರಾಗಿದ್ದರೆ ವಿಶೇಷ ಆ ರೀತಿ ಹೇಳ್ತಾ ಇಲ್ಲ, ನಮ್ಮ ಶುದ್ಧತೆಗೆ ನಾವು ಒಂದು ಉದಾಹರಣೆ ಹೇಳ್ತಿದ್ವಿ ಅಷ್ಟೇನೆ. ಮತ್ತೆ ಇಲ್ಲಿ ನಮ್ಮಲ್ಲಿ ಬೇರೆಯವರು ಇದ್ದಾರೆ, ಬ್ರಾಹ್ಮಣ ಅಲ್ಲದೆ ಇರೋರು ಇದ್ದಾರೆ, ಶೂದ್ರರು ಇದ್ದಾರೆ. ಆದ್ರೆ ಏನಂತ ಹೇಳಿದ್ರೆ ಅವರಲ್ಲಿ ಇರ್ತಕ್ಕಂಥ ಭಗವಂತನ ಬಗ್ಗೆ ಇರ್ತಕ್ಕಂಥ ಭಕ್ತಿ ಮತ್ತೆ ಶ್ರದ್ಧೆ ಏನಿದೆ, ಅದರಿಂದ ಅವರೆಷ್ಟು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇದ್ದಾರೆ. ಇದೇ ಪ್ರಾಮಾಣಿಕತೆ ನೀವು ದೀಕ್ಷೆ ತಗೊಂಡಿಲ್ಲ ಅದು ಚಿಂತೆ ಅಲ್ಲ. ನೀವು ಸಾಧಾರಣ ಒಂದು ಹೋಟ್ಲ್ ನಡೆಸ್ತಾ ಇದ್ದೀರಾ, ರೋಡ್ ಸೈಡ್ ಏನೋ ಈ ರೀತಿ ನಮ್ಮ ತರ ಇಟ್ಕೊಂಡು ಮಾಡ್ತಾ ಇದ್ದೀರಾ, ಪ್ರಾಮಾಣಿಕತೆಯಿಂದ ಮಾಡಿ ಸಾಕು, ಸಕ್ಸಸ್ ಆಗೇ ಆಗುತ್ತೆ 100%. ಓಕೆ ಸರ್, ಓಕೆ, ತುಂಬ ಖುಷಿ ಆಯಿತು ನಿಮ್ಮ ಮಾತುಗಳನ್ನ ಕೇಳಿ. ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನಮ್ಮ ರಿಂಗ್ ರೋಡ್ ರಾಜ್ಕುಮಾರ್ ಸಮಾಧಿ ಅಂತ ಬರುತ್ತೆ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಲಗ್ಗೆರೆ ಅಂತ ಈ ಏರಿಯಾಗೆ ಹೆಸರಿರೋದು. ಲಗ್ಗೆರೆ ಹತ್ರ ಇಲ್ಲೊಂದು ಮುಂಚೆ ಇಲ್ಲೊಂದು ಆಶ್ರಮ ಇತ್ತು. ನಾವು ಇಲ್ಲಿ ಬಂದು ದೇವಸ್ಥಾನವಾಗಿ ಇದನ್ನ ಪರಿವರ್ಸೋಕ್ ಮುಂಚೆ ಇಲ್ಲಿ ಮುನಿಬಚ್ಚಮ್ಮ ಅಂತ ಇದು ಆಶ್ರಮದ ಹೆಸರು. ಇದಕ್ಕೆ ಇಲ್ಲಿ ಅನಾಥಾಶ್ರಮ ಅಂತ ಅವ್ರ ಉದ್ದೇಶ ಇಟ್ಕೊಂಡು ಮಾಡಿದ್ದು. ಆಮೇಲೆ ಅವ್ರ ಕೊರೋನಾ ಎಲ್ಲ ಬಂದಾದ್ಮೇಲೆ ಅದು ನಿಲ್ತೋಯ್ತು. ನಾವಿಲ್ಲಿ ಬಂದು ಈಗ ನಮ್ಮ ಜಗನ್ನಾಥನ ಪ್ರತಿಷ್ಠಾಪನೆ ಮಾಡಿದ್ವಿ. ಬೇಕಿದ್ರೆ ನೀವು ಬಂದು ಜಗನ್ನಾಥನ ಒಂದು ವಿಡಿಯೋ ಮಾಡಿ ಅದನ್ನು ಜನಗಳಿಗೆ ದರ್ಶನಕ್ಕೆ ಕೊಡಬಹುದು. ಸೊ ಹಾಗಾಗಿ ಇದು ಇಲ್ಲಿ ಮುನಿಬಚ್ಚಮ್ಮ ಆಶ್ರಮ ಅಂತ ಹೇಳಿದ್ರೆ ಹೆಸರುವಾಸಿ, ಯಾರು ಬೇಕಾದ್ರೂ ಹೇಳ್ತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಡ್ಲಿ ಕೂಡ ತುಂಬ ಸಾಫ್ಟಾಗಿದೆ, ಗಟ್ಟಿ ಇಲ್ಲ. ಆ್ಯಂಡ್ ವಡೆ ಕೂಡ ತುಂಬ ಕ್ರಿಸ್ಪಿ ಆಗಿದೆ. ಇವ್ರು ಹೇಳಿದ್ರು ಆನ್ಲೈನ್ ಯೂಸ್ ಮಾಡಲ್ಲ, ಗಾರ್ಲಿಕ್ ಯೂಸ್ ಮಾಡಲ್ಲ ಅಂತ. ಇಷ್ಟು ಹೈಜೀನಾಗಿ, ಇಷ್ಟು ಒಳ್ಳೆ ಫುಡ್ಡು, ಅದ್ರ ಜೊತೆಗೆ ಟೇಸ್ಟ್ ಕೂಡ ಇದೆ. ತುಂಬ ಧನ್ಯವಾದಗಳು. ತುಂಬ ಹರೇ ಕೃಷ್ಣ. ಹರೇ ಕೃಷ್ಣ ಸರ್. ಓಕೆ, ನಿಮಗೂ ಲೊಕೇಶನ್ ಗೊತ್ತಾಯ್ತಲ್ಲ, ಆ್ಯಂಡ್ ಇವರ ಉದ್ದೇಶನೂ ಗೊತ್ತಾಯ್ತಲ್ಲ, ಏನಕ್ಕೆ ಜಗನ್ನಾಥಕ್ಕೆ ನೈವೇದ್ಯ ಮಾಡ್ಬಿಟ್ಟು ಫುಡ್ನ ಸರ್ವ್ ಮಾಡ್ತಾ ಇದ್ದಾರೆ ಅಂತ. ನನಗೊಂದು ತುಂಬ ಇಷ್ಟ ಆಯಿತು. ನಾನು ಫುಡ್ನ ಟ್ರೈ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಬನ್ನಿ, ಲಗ್ಗೆರೆಗೆ ಬಂದು ಮುನಿಬಚ್ಚಮ್ಮ ಆಶ್ರಮ ಹತ್ರ ಬಂದರೆ ಇಲ್ಲಿ ಲಗ್ಗೆರೆ ಬ್ರಿಡ್ಜ್, ಮುನಿಬಚ್ಚಮ್ಮ ಆಶ್ರಮ. ಥ್ಯಾಂಕ್ ಯು ಸೊ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.
you.